ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನನ್ನ ಮಗಳಿಗೆ ಸರ್ಪ್ರೈಸ್ ಆಗಿ ಚಾಕ್ಲೇಟ್ ಬುಕ್ಕೆ ಕೊಟ್ಟಿದ್ದೀನಿ. ನಿಮಗೆ ಯಾರಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಲಿಂಕ್ ಅಂತ ಕಮೆಂಟ್ ಮಾಡಿದರೆ, ಸೊ ಹಾಗಾಗಿ ಈ ವಿಡಿಯೋ ಹಾಕ್ತಾ ಇದ್ದೀನಿ. ನಾನು ಇದನ್ನು ಪೂಜಿತಾ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರ ಹತ್ರ ತರಿಸ್ಕೊಂಡಿದ್ದು. ಮಕ್ಕಳನ್ನ ಖುಷಿ ಪಡಿಸೋದು ಅಷ್ಟು ಸುಲಭ ಅಲ್ಲ. ಸೊ ಚಾಕ್ಲೇಟ್ ಕೊಟ್ರೆ, ಆಟ ಸಾಮಾನು ಕೊಟ್ರೆ ಮಕ್ಳಿಗೆ ಖುಷಿ ಆಗೋದು. ಸೊ ಚಾಕ್ಲೇಟ್ಗೆ ನನ್ನ ಮಗಳು ನೇಮ್ ಹಾಕ್ಬಿಟ್ಟು ಕೊಟ್ಟರೆ ಅವಳಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹ್ಯಾಪಿ ಬರ್ತ್ಡೇ ಮನನಿ ಅಂತ ನೇಮ್ ಹಾಕಿಸ್ದೆ. ತುಂಬಾನೇ ಚೆನ್ನಾಗಿ ಪ್ಯಾಕ್ ಮಾಡಿ ಕೊರಿಯರ್ ಮಾಡಿದ್ರು. ನೀವು ಬಸ್ಸಿಗೆ ಬೇಕಾದ್ರೂ ತರಿಸ್ಕೊಬೋದು. ನಂಗೆ ಅದು ಐಡಿಯಾ ಇರಲಿಲ್ಲ. ನಾನು ಕೊರಿಯರ್ ಮಾಡಿಸ್ಕೊಂಡೆ. 2 days ಆಗಿತ್ತು. ಅಷ್ಟೇ ನೀಟಾಗಿ ಒಂದು ಕಾರ್ನರ್ ಕೂಡ ಹಾಳಾಗಿರ್ಲಿಲ್ಲ. ಅಷ್ಟೇ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಇದ್ರ ಜೊತೆಗೆ ನಾನು ಸ್ಕೂಲಿಗೆ ಮಕ್ಳಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಮಾಡಿಸಿದೆ. ಅದು ನನ್ನ ಮಗಳದ್ದು ಎಮ್ ಅಂತ ಮನನಿ ಅಲ್ವಾ, ಸೊ ಹಾಗಾಗಿ ಎಮ್ ಲೆಟರ್ನ ಹಾಕ್ಸಿದೆ. ನೀವು ನಿಮ್ಮ ಮಕ್ಳಿಗೆ ಇಷ್ಟ ಆಗೋ ರೀತಿ ಹಾಕಿಸ್ಬೋದು. ಇದನ್ನ ನಾನು ಬೊಕ್ಕೆ ಮಾಡಿ ಕಳಿಸಿದ್ದೆ, ಬಟ್ ಅದು ಕೊರಿಯರ್ ಮಾಡೋಕೆ ಕಷ್ಟ ಆಗುತ್ತಲ್ವಾ, ಸೊ ಹಾಗಾಗಿ ನಾನು ಇಲ್ಲಿಗೆ ಹಾಸನಕ್ಕೆ ತರಿಸ್ಕೊಂಡು ಅದನ್ನ ಇಲ್ಲಿ ನಮ್ಮ ಹಾಸನಲ್ಲಿ ಬೊಕ್ಕೆ ಮಾಡಿಸ್ಕೊಂಡೆ. ತುಂಬಾನೇ ಚೆನ್ನಾಗಿತ್ತು ಚಾಕ್ಲೇಟ್. ಟೇಸ್ಟ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ವಾಂಟಿಟಿ ಆಗಲಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ, ನೀವೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮಗಳು ಬರ್ತಡೆಗೆ ಯಾವ ಥರ ಅದನ್ನು ಖುಷಿ ಪಡಿಸ್ಬೋದು ಅಂತ ಯೋಚನೆ ಮಾಡಿ ಇದನ್ನ ನಾನು ಮಾಡಿಸ್ಕೊಂಡಿದ್ದ. ಹಾಗೆ ಅಲ್ಲಿ ಇನ್ನೂ ಏನೇನೋ ವೆರೈಟಿ ಚಾಕ್ಲೇಟ್ ಸಿಗುತ್ತೆ, ನಂಗೆ ಅದೆಲ್ಲ ಗೊತ್ತಿರಲಿಲ್ಲ. ಇವರೇ ನೀವು ಮಕ್ಳಿಗೆ ಸ್ಕೂಲಿಗೆ ಏನಾದರೂ ಕೊಡೋದಿದ್ರೆ ಈ ಥರ ನಮ್ಮ ಹತ್ರನೇ ಚಾಕ್ಲೇಟ್ ತಗೊಳ್ಳಿ ಅಂದರು. ಇನ್ನೇನು ಎಲ್ಲಿದ್ರು ನಾನೇ ದುಡ್ಡು ಕೊಟ್ಟೆ ತಗೊಳ್ಳೋದಲ್ವಾ, ಸೊ ಅಲ್ಲಾದ್ರೆ ನಿಲ್ಲಾದ್ರೇನು ಅಂತ ಹೇಳಿ ಇವ್ರ ಹತ್ರನೇ ತರಿಸ್ಕೊಂಡೆ. ಅಂದರೆ ನಾನು ಒಂದು ಚಾಕ್ಲೇಟಿಗೆ ಒಂದು 15 to 20 rupees ಆದರೆ ಓಕೆ, ಅಷ್ಟರಲ್ಲಿ ಯಾವ ಥರ ಚಾಕ್ಲೇಟ್ಸ್ ಬರುತ್ತೆ ರೆಡಿ ಮಾಡಿಕೊಡಿ ಅಂದಿದ್ದಕ್ಕೆ ಈ ಥರ ರೆಡಿ ಮಾಡಿಕೊಟ್ರು. ನನ್ನ ಮಗಳು ನೆಕ್ಸ್ಟ್ ಡೇ ಸ್ಕೂಲಿಗೆ ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾಳೆ. ನಿಮಗೂ ಈ ಥರ ಕಸ್ಟಮೈಸ್ ಚಾಕ್ಲೇಟ್ ಬೇಕು ಅನ್ಸಿದ್ರೆ ಟ್ಯಾಗ್ ಮಾಡಿರ್ತೀನಿ, ಹಾಗೆ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದು. ಓಕೆ, ಎಲ್ರಿಗೂ ಧನ್ಯವಾದಗಳು.